ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಪಾರ್ಟ್ 2 ವಿಡಿಯೋ ಇನ್ ತಿರುಮಲ ಟೆಂಪಲ್. ಈ ವ್ಲಾಗಲ್ಲಿ ನಾನು ನಿಮಗೆ ನಮ್ಗೆ ದರ್ಶನ ಎಷ್ಟೊತ್ತಿಗೆ ಆಯಿತು, ತಿರುಮಲ ದೇವಸ್ಥಾನದಲ್ಲಿ ಏನೇನೆಲ್ಲ ಇದೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ಮೋರ್ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವು ಮೆಟ್ಲು ಹತ್ಕೊಂಬಂದಾಗಿ ತಕ್ಷಣ ಬಂದಿದ್ದು ಸಿ ಆರ್ ಒ ಆಫೀಸ್ ಹತ್ರ. ಯಾಕಂದರೆ ಅಕಮೆಂಡೇಷನ್ನ ಬುಕ್ ಮಾಡ್ಕೊಳ್ಳೋಕ್ಕೆ ಸಿ ಆರ್ ಒ ಆಫೀಸಲ್ಲಿ ಆಫ್ಲೈನಲ್ಲಿ ಅಕಮೆಂಡೇಷನ್ ಕೊಡ್ತಾರೆ. ಅದಕ್ಕೆ ಅಲ್ಲಿ ಕೆಳಗಡೆಯಿಂದ ಏನು ಕ್ಯೂ ಲೈನ್ಸ್ ಬರ್ತಿದೆಯಲ್ಲ ಅಲ್ಲಿ ಬಂದು ನಮ್ಮ ಆಧಾರ್ ಕಾರ್ಡು, ಐ ಡಿ ಪ್ರೂಫು, ಫೋನ್ ನಂಬರ್ ಕೊಟ್ಟರೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಅದಾದಮೇಲೆ ಆಫ್ಟರ್ 1 ಅವರ್ 2 ಅವರ್ ಮೇಲೆ ನಮಗೆ ರೂಮ್ ಮೆಸೇಜ್ ಬರುತ್ತೆ. ಅವಾಗ ಹೋಗಿ ರೂಮ್ ತೊಗೋಬೋದು. ಈ ಥರ ಆಫ್ಲೈನಲ್ಲಿ ಕೂಡ ತಿರುಮಲದಲ್ಲಿ ಅಕಮೆಂಡೇಷನ್ನ ತೊಗೋಬೋದು. ಮತ್ತು ಸಿ ಆರ್ ಒ ಈ ಥರದ್ದು ಸ್ಲಿಪ್ ಕೊಡ್ತಾರೆ, ರಿಜಿಸ್ಟ್ರೇಷನ್ ಮಾಡಿರೋದು. ಅದರಲ್ಲಿ ನಂಬರ್ ಇರುತ್ತೆ. ನಂಬರ್ನ ಈ ಥರ ಬೋರ್ಡ್ ಹಾಕಿರ್ತಾರಲ್ವ, ಆ ಥರದ್ರಲ್ಲಿ ಚೆಕ್ ಮಾಡ್ಕೋಬೋದು. ಆ ಥರದ್ರಲ್ಲಿ ನಿಮ್ಮ ನಂಬರ್ ಬಂದರೆ ನಿಮ್ಮ ರೂಮ್ ಅಲರ್ಟ್ ಆಗಿರುತ್ತೆ ಅಂತ. ಫ್ರೆಂಡ್ಸ್, ನಾವು ನೆಕ್ಸ್ಟ್ ಬಂದಿದ್ದೆ ಮಾಧವ ನಿಲಯಂಗೆ. ಇಲ್ಲಿ ನಮಗೆ ಫ್ರೀ ಲಾಕರ್ಸ್ ಮತ್ತು ಫ್ರೀ ಮೀಲ್ಸ್ ಸಿಗುತ್ತೆ. 10:30 to 4:30ವರೆಗೆ ಫ್ರೀ ಮೀಲ್ಸ್ ಇರುತ್ತೆ. ಆರಾಮಾಗಿ ಊಟ ಎಲ್ಲ ಮಾಡಿಕೊಂಡು, ಲಾಕರ್ಗಳಿದೆ, ಆರಾಮಾಗಿ ಸ್ನಾನ ಎಲ್ಲ ಮಾಡೋಕ್ಕೆ, ಮುಡಿ ತೆಗ್ಸೋಕ್ಕೆ ಎಲ್ಲವಕ್ಕೂ ಅವಕಾಶ ಇದೆ. ಫ್ರೆಂಡ್ಸ್, ಮಾಧವ ನಿಲಯಂಗೆ ಹೋಗಿ ಮುಡಿಯೆಲ್ಲ ತೆಗೆಸ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮ ಫೋನಿಗೆ ಮೆಸೇಜ್ ಬಂದಿತ್ತು, ಜಿ ಎನ್ ಸಿಲಿ ಅಲರ್ಟ್ ಆಗಿದೆ ಅಂತ. ಹಾಗಾಗಿ ಜಿ ಎನ್ ಸಿ ಒಳಗೆ ಬರ್ತಾಯಿದ್ದೀವಿ. ಇದು ಬಂದು ಜಿ ಎನ್ ಸಿ ಸಬ್ ಎನ್ಕ್ವೈರಿ ಆಫೀಸು. ಇಲ್ಲಿ ಬಂದು ನಮ್ಮ ಮೆಸೇಜ್ ತೋರಿಸಿರೋದನ್ನ ಮತ್ತು ಅಲ್ಲೇನು ರಿಜಿಸ್ಟ್ರೇಷನ್ ಮಾಡಿರೋ ಸ್ಲಿಪ್ ಕೊಟ್ಟಿರ್ತಾರಲ್ಲ ಅದನ್ನು ತೋರಿಸಿದ್ರೆ ನಮಗಿಲ್ಲಿ 550ನ ಡೆಪಾಸಿಟ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನ ಏನು ಅಕೌಂಟಿಗೆ ರೀಫಂಡ್ ಆಗುತ್ತೆ. ನಾವು ರೂಮ್ ಬಿಟ್ಟಾದಮೇಲೆ 50 ರುಪೀಸು ಇದು ರೂಮ್ ರೆಂಟು, 500 ಮತ್ತು ನಮಗೆ ರೀಫಂಡ್ ಆಗುತ್ತೆ. ಹಾಗಾಗಿ 550ನ ಕಟ್ಟಬೇಕು. ಮತ್ತು ಇಲ್ಲಿ 550ನೇ ಫೋನ್ಪೇನೇ ಮಾಡಬೇಕು. ಅವ್ರು ಯಾವುದೇ ಥರ ಕ್ಯಾಶೆಲ್ಲ ಇಸ್ಕೊಳ್ಳಲ್ಲ. ಹಾಗಾಗಿ ನೀವೇನು ರೂಮ್ ತೊಗೊತೀರ ಅಂದರೆ ತಿರುಮಲದಲ್ಲಿ ಆಫ್ಲೈನಲ್ಲಿ ಆಲ್ಮೋಸ್ಟ್ ಫೋನ್ಪೇನೇ ಯೂಸ್ ಮಾಡಿ. ಯಾಕಂದರೆ ಫೋನ್ಪೇ ಬಿಟ್ಟರೆ ಅವ್ರು ಏನು ತೊಗೊಳ್ಳಲ್ಲ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಮ್ಮ ರೂಮು ಈ ಥರ ಇದೆ. ರೂಮ್ ನಂಬರ್ ಬಂದು ಜಿ ಎನ್ ಸಿ 656ರಲ್ಲಿ ಸಿಕ್ಕಿತ್ತು, 656 ಬಿ. ನಾವು 3 ಜನ ಅಂತ ಹೇಳಿದ್ವಲ್ಲ, ಹಾಗಾಗಿ ಸ್ವಲ್ಪ ಚಿಕ್ಕದೇ ಸಿಕ್ಕಿತ್ತು. ಬಿ ಅಂದರೆ ಒಂದು 3ರಿಂದ 5 ಜನ, 3 to 5 ಮೆಂಬರ್ಸ್ ಇರೋದಕ್ಕೆ ಅವಕಾಶ ಇದೆ. ರೂಮು ಚೆನ್ನಾಗಿತ್ತು. ಗೀಸರ್ ವ್ಯವಸ್ಥೆ ಕೂಡ ಇದೆ. ಇದರಲ್ಲಿ 2 ಬೆಡ್ಡು, 2 ಪಿಲ್ಲೋಸು, ಆಮೇಲೆ ಹಾಟ್ ವಾಟರ್ ಫೆಸಿಲಿಟಿ, ಗೀಸರು, ವಾಶ್ರೂಮು, ಬಾತ್ರೂಮ್ ಎಲ್ಲ ಚೆನ್ನಾಗಿ ಇತ್ತು. ಫ್ರೆಂಡ್ಸ್, ರೂಮು ಈ ಥರ ಇದೆ ನಮ್ಮ ರೂಮು. ನೋಡಿ ಫ್ರೆಂಡ್ಸ್, ಇದು ಈಚೆಗಡೆ ವ್ಯೂ. ಅಂದರೆ ನಮ್ಮ ರೂಮಿಂದ ಈಚೆ ಬಂದ್ವಲ್ಲ, ಅದು ಈಚೆ ವ್ಯೂ, ಸೈಡ್ ವ್ಯೂ. ನೋಡಿ ಎಷ್ಟು ಗ್ರೀನ್ ಆಗಿ ತುಂಬಾ ಚೆನ್ನಾಗಿದೆ. ಸೈಲೆಂಟ್ ವ್ಯೂ ಆಗಿ ತುಂಬಾ ಚೆನ್ನಾಗಿತ್ತು. ಅಕ್ಕಪಕ್ಕ ರೂಮ್ಗಳೆಲ್ಲ ಇದೆ. ಬನ್ನಿ ಫ್ರೆಂಡ್ಸ್ ನೋಡಿ. ನೆಕ್ಸ್ಟ್ ಇದು ಜಿ ಎನ್ ಸಿ ಪಾರ್ಕು. ಜಿ ಎನ್ ಸಿ ಪಾರ್ಕಿಂದು ನೈಟ್ ವ್ಯೂ. ನಾವು ಎಷ್ಟೋ ದಿವಸ ಆಗಿತ್ತು ಜಿ ಎನ್ ಸಿ ಪಾರ್ಕ್. ನನಗೆ ಜಿ ಎನ್ ಸಿಯಲ್ಲಿ ರೂಮೇ ಸಿಗ್ತಿರ್ಲಿಲ್ಲ, ಅಪ್ರೂಪಕ್ಕೆ ಸಿಗ್ತಲ್ವ, ಹಾಗಾಗಿ ಪಾರ್ಕ್ ತೋರಿಸೋಣ ಅಂತ ಪಾರ್ಕ್ ಒಳಗೆ ಬಂದೆ. ಈಗ ಟೈಮ್ ಬಂದು 8:30 ಆಗಿತ್ತು. ಹಾಗಾಗಿ ಇದು ಜಿ ಎನ್ ಸಿ ಪಾರ್ಕು. ನೈಟ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಗ್ಗೆ ಹೊತ್ತು ಒಂಥರ ಕಾಣುತ್ತೆ ಪಾರ್ಕು. ಇವಾಗ ಲೈಟಿಂಗ್ಸ್ ಎಲ್ಲ ಹಾಕಿರೋದಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಪಾರ್ಕು. ಬನ್ನಿ ಫ್ರೆಂಡ್ಸ್, ಪಾರ್ಕ್ನ ಒಂದು ರೌಂಡ್ ನೋಡ್ಕೊಂಬರೋಣ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪಾರ್ಕ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನೋಡಿ, ಇದೆ ವ್ಯೂ, ನೈಟ್ ವ್ಯೂ ಎಷ್ಟೊತ್ತು ಸುಂದರವಾಗಿ ಚೆನ್ನಾಗಿದೆ ಅಂತ. ಮತ್ತು ನಾನು ನಿಮಗೆ ಮಾರ್ನಿಂಗ್ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇದು ಜಿ ಎನ್ ಸಿ ಟೋಲ್ ಗೇಟ್ ಹತ್ರ ಮಾರ್ನಿಂಗ್ ವ್ಯೂ
ತುಂಬಾ ಬ್ಯೂಟಿಫುಲ್ ಆಗಿದೆ. ವಿಡಿಯೋ ಮಾಡೋಕ್ಕೋಸ್ಕರನೇ ಬೇಗ ಸ್ನಾನ ಮಾಡ್ಕೊಂಡೆಲ್ಲ ಫ್ರೆಶ್ ಅಪ್ ಆಗಿ ಬೇಗನೆ ಬಂದ್ವಿ. ಇಲ್ಲಿಂದ ನಾವು ತಿರುಮಲ ದೇವಸ್ಥಾನದ ಹತ್ರ ಎಲ್ಲ ಹೋಗೋಣ. ನೋಡಿ ವೈಟ್ ಫ್ಲವರ್ಸ್ ಎಲ್ಲ ಬ್ಯೂಟಿಫುಲ್ ಆಗಿ ಆ ಥರ ಇದೆ. ಇದು GNC ಸರ್ಕಲ್ಲು, ತುಂಬಾ ಬ್ಯೂಟಿಫುಲ್ ಆಗಿದೆ. ಈ GNC ಟೋಲ್ ಗೇಟ್ ಬಂದು ನಾವು ಅಲ್ಪಿರಿ ಸ್ಟೆಪ್ಸ್ ಏನು ಹತ್ತೀವಲ್ಲ, ಅಲ್ಪಿರಿ ಸ್ಟೆಪ್ಸಸ್ ಬಂದರೆ ನಾವು GNC ಟೋಲ್ ಗೇಟ್ನ ನೋಡ್ಬೋದು. ಅದೇ ಶ್ರೀವಾರಿಲಿ ಹತ್ತಿದ್ರೆ ನಮಗೆ TBC ಸಿಗುತ್ತೆ, ಅಂದರೆ ನಾವು ದರ್ಶನಕ್ಕೆಲ್ಲ ಹೋಗ್ತೀವಲ್ಲ ಅದು ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಮತ್ತು ಇದು ಮಾರ್ನಿಂಗ್ ವ್ಯೂ ಪಾರ್ಕಿಂದು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಅವಾಗ ಜನ ಯಾರೂ ಇರಲಿಲ್ಲ, ಆದಷ್ಟು ಬೆಳಗ್ಗೆನೇ ಬಂದಿದ್ವಿ. ಬಿಸಿಲಾದರೆ ವಿಡಿಯೋ ಕ್ಲಾರಿಟಿ ಬರಲ್ಲ ಅಂತ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆನೇ ಬೇಗ ಬಂದು. ಫ್ರೆಂಡ್ಸ್, ಈ ಪಾರ್ಕ್ನ ನೈಟ್ ವ್ಯೂವಲ್ಲಿ ನೋಡೋಕ್ಕಿಂತ ಡೇ ವ್ಯೂವಲ್ಲಿ ನೋಡೋಕ್ಕಿಂತ ತುಂಬ ಚೆನ್ನಾಗಿದೆ. ನೋಡಿ ಬೆಳಗ್ಗೆ ಎಲ್ಲ ಗ್ರೀನ್ ನೇಚರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಬನ್ನಿ ಫ್ರೆಂಡ್ಸ್, ಹಿಂಗೆ ಮುಂದೆ ನೋಡೋಣ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇದು ತಿರುಮಲದಲ್ಲಿ ಓಡಾಡುವಂಥ ಫ್ರೀ ಬಸ್ಸು. ಇದರಲ್ಲಿ 2 ಟೈಪ್ಸ್ ಆಫ್ ಬಸ್ ಇರುತ್ತೆ. ಇದು ಒನ್ ಟೈಪ್ AC ಥರ ಬಸ್ಸು, ಇನ್ನೊಂದು ಮಾಮೂಲಿ ಆರ್ಡಿನರಿ ಬಸ್ ಥರದಿದೆ, ಆ ಥರ ಎತ್ತರಗಿರೋದು. ಅದು ತುಂಬ ಚೆನ್ನಾಗಿದೆ. ಇದರಲ್ಲೂ 2 ಆಲ್ಫಾಬೆಟಿಕಲ್ ಬಸ್ಸಸ್ ಇದೆ. ಒಂದು A, B. A ರೂಟ್ ಆದರೆ ಅನ್ನಪ್ರಸಾದ ಕೇಂದ್ರಂ ಆ ಥರ ಎಲ್ಲ ಹೋಗುತ್ತೆ. B ಆದರೆ ದರ್ಶನ ಕಡೆ ಎಲ್ಲ ಕರ್ಕೊಂಡು ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಬಸ್ಸು ಈ ಥರ ಇದೆ. ಇದು ಡ್ರೈವರ್ ಸೀಟು. AC ಬಸ್ಸು ತುಂಬಾ ಚೆನ್ನಾಗಿದೆ. ಆದರೆ AC ಏನು ಆನ್ ಮಾಡಲ್ಲ, ಬಟ್ AC ಬಸ್ ಥರ ಅಷ್ಟೇ, ಬಟ್ AC ಏನು ಆನ್ ಮಾಡಲ್ಲ. ನೋಡಿ ರನ್ ಆಗ್ತಿದೆ ಬಸ್ಸು. ತುಂಬಾ ಸೀಟೆಲ್ಲ ಕಂಫರ್ಟಬಲ್ ಆಗಿ ತುಂಬಾ ಚೆನ್ನಾಗಿದೆ. ನಾವತ್ತಿದ್ದಾಗ ಬೆಳಗ್ಗೆ ಆಗಿತ್ತಲ್ವ, ಹಾಗಾಗಿ ಜನ ಯಾರೂ ಇರಲಿಲ್ಲ. ನಾವು ಒಂದು 4 ಜನ ಇದ್ವಿ, ಹಾಗಾಗಿ ಅದನ್ನೇ ಕರ್ಕೊಂಡು ಹೋಗ್ತಾ ಇತ್ತು ಬಸ್ಸು. ನೋಡಿ ತುಂಬಾ ಚೆನ್ನಾಗಿದೆ. ಇದು ಫ್ರೀ ಬಸ್ಸು, ತಿರುಮಲದಲ್ಲಿ ಎಲ್ಲ ಕಡೆ ಕರ್ಕೊಂಡು ಓಡಾಡುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾವು ತಿರುಮಲ ಟೆಂಪಲ್ ಹತ್ರ ಬಂದ್ವಿ. ಈಗೇನು ನಾವು ಓಡಾಡ್ತಿದ್ದೀವಲ್ಲ, ಇವುದು ಮಾಡಬೀದಿಗಳಂತ. ಇಲ್ಲಿ 4 ಮಾಡಬೀದಿಗಳಿದೆ. ಅದರಲ್ಲಿ ನಾವು ದೇವಸ್ಥಾನದ ಹತ್ರ ಇರೋ ಮಾಡಬೀದಿ ಹತ್ರ ಓಡಾಡ್ತಾ ಇದ್ದೀವಿ. ನಾವು ನಿನ್ನೆ ದರ್ಶನಕ್ಕೆ ನಿಂತ್ಕೊಂಡಿದ್ವಿ. ಅಂದರೆ ನಾವು 300 ರೂಪಾಯಿ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಲ್ಲ ಆನ್ಲೈನಲ್ಲಿ. ನಾವು ನಿನ್ನೆ ನಮಗೆ ರೂಮ್ ಎಲ್ಲ ಸಿಕ್ಕಿ ನಮ್ಮ ಫ್ರೆಶ್ ಅಪ್ ಎಲ್ಲ ಆಗೋ ಅಷ್ಟೊತ್ತಿಗೆ 1:30 2 o'clock ಆಯಿತು. 2 o'clock ಹೋಗಿ ಲೈನಿಗೆ ನಿಂತ್ಕೊಂಡಿದ್ದಕ್ಕೆ ನಮಗೆ ದರ್ಶನ ಬಂದು 5 o'clock ಅಷ್ಟೊತ್ತಿಗೆಲ್ಲ ಆಯಿತು. ಈ ಸರಿನೇ ದರ್ಶನ ಬೇಗ ಆಯಿತು, ತುಂಬಾ ಚೆನ್ನಾಗಿತ್ತು ದರ್ಶನ. ನಾವು ದರ್ಶನ ಬಂದು ಈಚೆ ಬಂದಮೇಲೆ ಸಿಕ್ಕಾಪಟ್ಟೆನೇ ಜನ ಇದ್ದರು. ದೇವಸ್ಥಾನದಿಂದ ಆಲ್ಮೋಸ್ಟ್ ಈಚೆ ಬರೋಕ್ಕೇ 1.5 hour ಆಯಿತು. ಈಚೆ ಬರೋಕ್ಕೆ ಅಷ್ಟು ಜನ ಇದ್ದರು. ಹಾಲಿಡೇಸ್ ವೀಕ್ ಅಲ್ವಾ, ಹಾಗಾಗಿ ತುಂಬಾ ರಶ್ ಇತ್ತು. ನೋಡಿ ಫ್ರೆಂಡ್ಸ್, ಇದು ಅಯ್ಯವರ್ಧನ ಸ್ವಾಮಿ ದೇವಸ್ಥಾನ. ನೆಕ್ಸ್ಟ್ ನಾವು ಅದೆಲ್ಲ ಮುಗಿಸಿ ವರಾಹಸ್ವಾಮಿ ದರ್ಶನ ಮಾಡೋಣ ಅಂತ ಬಂದ್ವಿ. ನೋಡಿ ಆನೆ ಎಲ್ಲ ಬರ್ತಿದೆ. ವರಾಹಸ್ವಾಮಿ ದರ್ಶನ ಕೂಡ ಮುಗಿಸಿ ಫ್ರೆಂಡ್ಸ್ ತುಂಬಾ ಜನ ಇದ್ದರು. ವರಾಹಸ್ವಾಮಿ ದೇವಸ್ಥಾನದಲ್ಲಿ ಕೂಡ ಫೋನ್ ಒಳಗೆ ಅಲೋ ಇಲ್ಲ, ಹಾಗಾಗಿ ಈಚೆ ಕಡೆ ತೋರಿಸ್ತೀನಿ, ಬನ್ನಿ ನೋಡೋಣ. ಈ ಕಡೆ ನಾವು ಪುಷ್ಕರಣಿಯಿಂದ ರೈಟ್ ಸೈಡಿಗೆ ತಿರ್ಕೊಂಡಿದ್ದ ತಕ್ಷಣ ಒಂದು 3 ಹೆಜ್ಜೆ ಬರ್ತಿದ್ದಂಗೆ ಸಿಗೋದೆ ವರಾಹಸ್ವಾಮಿ ಟೆಂಪಲ್. ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ವರಾಹಸ್ವಾಮಿ ಟೆಂಪಲ್ ಎಲ್ಲಿದೆ ಅಂತ, ಹಾಗಾಗಿ ತೋರಿಸ್ತಿದ್ದೀನಿ. ಪುಷ್ಕರಣಿಯಿಂದ ರೈಟ್ ಸೈಡಿಗೆ ತಿರ್ಕೊಂಡ್ರೆ ಅದು ಕೂಡ ವರಾಹಸ್ವಾಮಿ ಟೆಂಪಲ್, ಅಥವಾ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರದಿಂದ ಈ ಕಡೆ ಸ್ಟ್ರೈಟ್ ಬಂದರೂ ಸಿಗೋದು ವರಾಹಸ್ವಾಮಿ ಟೆಂಪಲ್. ನೋಡಿ ಇದೆ ವರಾಹಸ್ವಾಮಿ ಟೆಂಪಲ್ಲು. ದರ್ಶನಕ್ಕೆ ಕ್ಯೂ ಲೈನ್ಸು ಒಂದು 3-4 ಲೈನ್ಸ್ ಇದೆ. ಅಲ್ಲೆಲ್ಲ ದರ್ಶನ ಮುಗಿಸಿ ನೆಕ್ಸ್ಟ್ ನಾವು ಬಂದಿದ್ದೆ ಪುಷ್ಕರಣಿ ಹತ್ರ. ಪುಷ್ಕರಣಿ ನೋಡಿ ಫ್ರೆಂಡ್ಸ್, ಇದು ಶ್ರೀವಾರಿ ಪುಷ್ಕರಣಿ. ಇಲ್ಲೂ ಕೂಡ ವರ್ಷ ತೆಪ್ಪೋತ್ಸವ ಕೂಡ ನಡೆಯುತ್ತೆ. ಪುಷ್ಕರಣಿಯಲ್ಲಿ ಎಲ್ಲ ಸ್ನಾನ ಮಾಡ್ತಾರೆ. ಶಾಂಪು ಸೋಪು ಆ ಥರದ್ದೇನು ಉಪಯೋಗಿಸ್ದಲೇ ಸುಮ್ಮನೆ ಮುಳುಗೈತಿ ಸ್ನಾನ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇದೆ ತಿರುಮಲ ಟೆಂಪಲ್.
ನೋಡಿ ಇದು ಮುಖ್ಯ ದ್ವಾರ, ತುಂಬಾ ಬ್ಯೂಟಿಫುಲ್ ಆಗಿದೆ. ಈಗಂತೂ ಫೋಟೋ ತಕ್ಕೊಳ್ಳೋಕ್ಕೆ ನಮಗೆ ಒಳಗೆ ಬಿಡಲ್ಲ, ಮುಂಚೆ ಎಲ್ಲ ಒಳಗೆಲ್ಲ ಬಿಡೋರು. ಆದರೂ ನಾವು ಪರ್ಮಿಷನ್ ತೊಗೊಂಡು ಒಳಕ್ಕೆ ಹೋಗಿ ಫೋಟೋ ತಗೊಂಡ್ವಿ. ಅಲ್ಲೇನು ನಿಂತಿದೆಯಲ್ಲ ಗಾಡಿ, ಅದು ಪರಕಮಣಿ ಸೇವೆದು ಗಾಡಿ, ಅಂದರೆ ಉಂಡಿ ದುಡ್ಡನ್ನ ಏಳ್ಸೋವಂಥದ್ದು ಗಾಡಿ. ಅದು ಉಂಡಿ ದುಡ್ಡನ್ನ ಇಳಿಸಿ ತೊಗೊಂಡೋಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇದು ಸುಪತಮ್ ಅಂತ. ಈ ಸುಪತಮ್ಮ ಅಲ್ಲಿ ಹಸಿ ಕೂಡ ದರ್ಶನಕ್ಕೆ ಹೋಗ್ಬೋದು. ಸುಪತಮ್ಮಸಿ ದರ್ಶನಕ್ಕೆ ಹೋಗ್ಬೇಕಂದ್ರೆ ನಾವು ಅರ್ಜಿತ ಸೇವೆಸ್ ಅಂತ ಟಿಕೆಟ್ ಬಿಡ್ತಾರಲ್ಲ, ಅಂದರೆ ಉಂಜಲ್ ಸೇವಾ, ಕಲ್ಯಾಣೋತ್ಸವ, ಸಹಸ್ರ ದೀಪಾಲಂಕಾರ, ಅರ್ಜಿತ ಬ್ರಹ್ಮೋತ್ಸವ, ಇಂಥ ಸೇವೆಗಳನ್ನ ಬಿಡ್ತಾರಲ್ಲ, ಆ ಥರದನ್ನ ಬುಕ್ ಮಾಡ್ಕೊಂಡ್ರೆ ಮಾತ್ರ ನಾವು ಸುಪತಮ್ಮಲಸಿ ಹೋಗ್ಬೋದು. ಸುಪತಮ್ಮಲಸಿ ಹೋದರೆ ಬೇಗನೆ ಕೂಡ ದರ್ಶನ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಇದು ಟಿ ಟಿ ಡಿ ಚಾನಲಲ್ಲಿ ಏನು ವೆಂಕಟೇಶ್ವರ ಸ್ವಾಮಿ ತೋರಿಸ್ತಾರೋ ಅದೇ ಜಾಗ ಇದು. ಟಿ ಟಿ ಡಿ ಚಾನಲಲ್ಲಿ ಬರುತ್ತಲ್ಲ ಅದು ಪ್ಲೇಸ್. ಇಲ್ಲೇ ಪ್ರೋಗ್ರಾಮ್ಗೆಲ್ಲ ನಡೆಯುತ್ತೆ. ನಾವು ನೈಟ್ ಹೊತ್ತು ಬಂದರೆ ಇಲ್ಲಿ ಭರತನಾಟ್ಯ ಅಂಥ ಪ್ರೋಗ್ರಾಮ್ಗಳೆಲ್ಲ ನಡೀತಾ ಇರುತ್ತೆ, ಕಲ್ಚರಲ್ ಆ್ಯಕ್ಟಿವಿಟೀಸು. ಬಂದು ಕೂಡ ನಾವು ನೋಡ್ಬೋದು. ಟಿ ವಿಲೂ ಕೂಡ ಆಗ್ತಾರಲ್ಲ, ಟಿ ವಿಲೂ ನೋಡ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್, ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಬೇಕಂತ ನೆಕ್ಸ್ಟ್ ಬಂದಿದ್ದೆ ನಾವು ಹಣ್ಣು ಕಾಯಿ ತೊಗೊಳಕ್ಕೆ. ಇಲ್ಲಿ ಕಾಯಿ ಸಿಗುತ್ತೆ ನೋಡಿ, 2 ಕಾಯಿ, ಉದ್ಬತ್ತಿ, ಕರ್ಪೂರ ಸಿಗುತ್ತೆ. ನಾವು ದುಡ್ಡು ಕೊಟ್ಟು ತೊಗೋಬೇಕು. ನೆಕ್ಸ್ಟು ಅಲ್ಲಿ ಹೋಗೋದಕ್ಕೆ ಮೆಟ್ಲಿದೆ. ಈ ಸ್ವಲ್ಪ ಮೆಟ್ಲು ಹತ್ಕೊಂಡ್ರೆ ನಮಗೆ ನೆಕ್ಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಬನ್ನಿ, ಆಂಜನೇಯ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲೇ ಕಾಯಲ್ಲಿ ತಂದಿದ್ವಲ್ಲ, ಆ ಕಾಯೆಲ್ಲ ಹೊಡೆದು ಇಲ್ಲೇ ಪೂಜೆ ಮಾಡಿ, ಪೂಜೆ ಮಾಡೋವಂಥ ಜಾಗ. ಇಲ್ಲೇ ಎಲ್ಲರೂ ಬಂದು ಪೂಜೆ ಮಾಡ್ತಾರೆ. ಹಾಗಾಗಿ ನಾವು ಕಾಯಿ, ಉದ್ಬತ್ತಿ, ಕರ್ಪೂರ ಎಲ್ಲ ತೊಗೊಂಡು ಪೂಜೆ ಮಾಡ್ಬೋದು. ನೋಡಿ, ಇಲ್ಲಿಂದನೇ ಸ್ವಲ್ಪ ಜನ ವೀಡಿಯೋ ಎಲ್ಲ ಹಾಕ್ತಾರಲ್ಲ ಅದು. ಇಲ್ಲಿಂದ ಕೂಡ ದೇವಸ್ಥಾನ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಅಂದರೆ ಬೆಟ್ಟಗಳ ಮಧ್ಯೆ ಇರೋ ಥರ ಕಾಣುತ್ತೆ. ನಾವು ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ಇಲ್ಲೇ ಎದುರುಗಡೆ ಇರೋದೇನೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಮೇಲಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನನ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಚಿಕ್ಕದಾಗಿದ್ದರೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಏನು ಒಂದು 5 ಸೆಕೆಂಡ್ಸಲ್ಲೆಲ್ಲ ದರ್ಶನ ಮಾಡ್ಬೋದು, ಅಷ್ಟೊಂದೇನು ರಶ್ ಇರಲ್ಲ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಭಜನಾ ಮಂದಿರ ಹತ್ರ ಹೋಗೋಣ. ಫ್ರೆಂಡ್ಸ್, ಭಜನೆ ಎಲ್ಲ ಮುಗಿಸ್ಕೊಂಡು ನಾವು ವಡೆ ತಿನ್ನೋಕ್ಕಂತ ಬಂದ್ವಿ. ಇಲ್ಲಿ ವಡೆ ಒಂದು ಪ್ಲೇಟು 40 ರುಪೀಸು, 20 ರುಪೀಸು ಒಂದು ವಡೆ. ತುಂಬಾ ಚೆನ್ನಾಗಿತ್ತು ತಿನ್ನೋಕ್ಕೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಅಷ್ಟೆಲ್ಲ ಮುಗಿಸಿ ನಾವು ನೆಕ್ಸ್ಟ್ ಬಂದಿದ್ದೆ ಊಟ ಮಾಡೋಕ್ಕಂತ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ ಹತ್ರ ಬಂದ್ವಿ. ಇಲ್ಲಿ ನೋಡಿ, ಬ್ರೇಕ್ಫಾಸ್ಟು, ಲಂಚು, ಆಮೇಲೆ ಡಿನ್ನರ್ ಎಲ್ಲ ಯಾವ್ಯಾವ ಟೈಮಲ್ಲಿ ಇರುತ್ತೆ, ಯಾವ್ಯಾವ ಟೈಮಲ್ಲಿ ಬ್ರೇಕ್ ಅಂತ ಎಲ್ಲ ಡಿಸ್ಪ್ಲೇ ಆಗ್ತಿರುತ್ತೆ. ಡಿಸ್ಪ್ಲೇ ಕಾರ್ಡಲ್ಲಿ ನೋಡ್ಕೊತ ನಾವು ಹೋಗ್ಬೋದು. ಬ್ರೇಕ್ ಬಂದು 4 ಗಂಟೆಯಿಂದ 5 ಗಂಟೆ, ಡಿನ್ನರು 5 to 11. ಬೆಳಗ್ಗೆ ಟಿಫನ್ನು 8:30 to 10:30, 10:30 to 4 o'clockವರೆಗೆ ಮಾಮೂಲಿ ಊಟ ಇರುತ್ತೆ. ಬನ್ನಿ ಫ್ರೆಂಡ್ಸು, ಈಗ ಊಟದಲ್ಲಿ ವಡೆ ಕೂಡ ಕೊಡ್ತಿದ್ದಾರೆ. ವಡೆನೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಊಟ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ.
ಫ್ರೆಂಡ್ಸ್ ಈಗ ಹೊರಟ್ವಿ. ತಿರುಮಲಕ್ಕೆ ಬಂದಿದ್ಕು ದರ್ಶನ ಎಲ್ಲ ಚೆನ್ನಾಗಾಯಿತು. ಸುತ್ತಮುತ್ತ ದೇವಸ್ಥಾನ ಎಲ್ಲ ನೋಡಿಕೊಂಡು ಬೆಟ್ಟ ಹತ್ತಿ ಬಂದು ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ದರ್ಶನ ಕೂಡ ತುಂಬ ಚೆನ್ನಾಗಿತ್ತು. ಈಗ ನಾವು ತಿರುಮಲದಿಂದ ಹೊರಟ್ವಿ. ನೆಕ್ಸ್ಟ್ ನಾವು ಹೋಗೋದು ಕೆಳಗಡೆ ಪದ್ಮಾವತಿ ಅಮ್ಮ ದೇವಸ್ಥಾನಕ್ಕೆ. ಅದಾದಮೇಲೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ನಾವು ಟ್ರೈನ್ನ ಕ್ಯಾಚ್ ಮಾಡಬೇಕು, ಬೆಂಗಳೂರಿಗೆ ಹೋಗೋ ಟ್ರೈನ್ ಬಂದು ಸಂಜೆ 9 ಗಂಟೆಗಿದೆ. ಇವಾಗ ಮಧ್ಯಾಹ್ನ ಆಗಿತ್ತು ನಾವು ತಿರುಮಲ ಬಿಟ್ಟಾಗ. ನೋಡಿ ಫ್ರೆಂಡ್ಸ್, ಈಗ ಬಿಟ್ವಿ. ನೆಕ್ಸ್ಟ್ ನಾನು ನಿಮಗೆ ಪದ್ಮಾವತಿ ಅಮ್ಮನ ದೇವಸ್ಥಾನದಲ್ಲಿ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿಗೆ ಹೆಂಗೆ ಬರೋದು ಅಂದರೆ ಫಸ್ಟು ತಿರುಪತಿಗೆ ಬಸ್ಸು ತಿರುಮಲದಿಂದ ಡೈರೆಕ್ಟ್ ತಿರುಪತಿ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ. ಅಲ್ಲಿಗೆ ಬಂದು ತಿರುಚನೂರು ಅಂತ ಬಸ್ ನಿಂತಿರುತ್ತೆ. ಆ ಬಸ್ಸಿಗೆ ಬಂದು ಹತ್ತಿದ್ರೆ ನಮ್ಮನ್ನು ಇಲ್ಲಿಗೆ ದೇವಸ್ಥಾನದ ಹತ್ರಕ್ಕೆ ಕರ್ಕೊಂಬಂದು ಬಿಡುತ್ತೆ. ಅಲ್ಲಿಂದ ಒಳಗೆ ಬಂದರೆ ಆಯಿತು. ನೋಡಿ ಎಂಟ್ರೆನ್ಸ್ ಎಲ್ಲ ಈ ಥರ ಇದೆ. ಇಲ್ಲೂ ಕೂಡ ಲಗೇಜ್ ಇಡೋಕ್ಕೆ ಮತ್ತು ಫೋನ್ ಇಡೋಕ್ಕೆ ಫೋನ್ ಕೌಂಟರ್ ಎಲ್ಲ ಇದೆ. ಅದು ಫ್ರೀ ಆಫ್ ಕಾಸ್ಟಲ್ಲಿ ಇದೆ. ನೋಡಿ ಫ್ರೆಂಡ್ಸ್, ಇದೆ ಪದ್ಮಾವತಿ ಅಮ್ಮನ ಮುಖ್ಯದ್ವಾರ, ಅಂದರೆ ದೇವಸ್ಥಾನದ ಮುಖ್ಯದ್ವಾರ ಗೋಪುರ. ತುಂಬಾ ಚೆನ್ನಾಗಿದೆ. ಬಿಸಿಲು ಅಂತ ಮೇಲ್ಗಡೆ ಎಲ್ಲ ಶೆಲ್ಟ್ರಲ್ಲಿ ಹಾಕಿದ್ದಾರೆ. ಹಾಗಾಗಿ ಗೋಪುರನ ಫುಲ್ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಶೆಲ್ಟ್ರಲ್ಲಿ ಹಾಕಿದ್ದಾರಲ್ಲ. ಹಾಗಾಗಿ ಇಲ್ಲೂ ಕೂಡ ತುಂಬಾ ಜನ ಇದ್ದರು. ಅದು ಹಾಲಿಡೇಸ್ ಟೈಮ್ ಆಗಿರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ಸಿಕ್ಕಾಬಟ್ಟೆ ಜನ. ಮತ್ತು ಇಲ್ಲೂ ಬೇಸಿಗೆ ಇರೋದ್ರಿಂದ ಸಿಕ್ಕಾಬಟ್ಟೆ ಸೆಕೆ, ಬಿಸಿಲು ಕೂಡ ತುಂಬಾ ಇತ್ತು. ಇಲ್ಲೂ ಕೂಡ ಒಂದು ದರ್ಶನ ನಮಗೆ ಒಂದು 1/2 ಅವರಲ್ಲೆಲ್ಲ ಆಗುತ್ತೆ. ಈ ಸರಿ ಜನ ಜಾಸ್ತಿ ಇರೋಕ್ಕೆ 1/2 ಅವರ್ ಆಯಿತು, ಇಲ್ಲಾಂದರೆ ಒಂದು 10, 20, 30 ಮಿನಿಟ್ಸಲ್ಲೆಲ್ಲ ಆಗೋಗ್ತಿತ್ತು ದರ್ಶನ. ನೋಡಿ, ಇಲ್ಲೂ ಅಂಗಡಿಗಳೆಲ್ಲ ಬೇಜಾನಿದೆ. ನೀವೇನಾದ್ರು ಶಾಪಿಂಗ್ ಮಾಡೋಂಗಿದ್ರೆ ಮಾಡ್ಬೋದು. ಇಲ್ಲಿ ಹೋಟೆಲ್ಸು ಅದು ಇದು ಎಲ್ಲ ಇದೆ ಫ್ರೆಂಡ್ಸ್. ಮತ್ತು ಇಲ್ಲೂ ಕೂಡ ಪುಷ್ಕರಣಿನ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇದೆ ಪದ್ಮಾವತಿ ಅಮ್ಮನವರ ಪುಷ್ಕರಣಿ. ಈ ಪುಷ್ಕರಣಿನ ಹೊಸದಾಗಿ ಕಟ್ಟಿರೋದು. ಇದು ತುಂಬಾ ಚೆನ್ನಾಗಿದೆ. ಮೊದಲೆಲ್ಲ ನೀರು ಬಿಡ್ತಿಲ್ಲ, ಇವಾಗ ನೀರು ಬಿಟ್ಟಿದ್ದಾರೆ. ಇದು ಕೂಡ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಓಪನ್ ಇರುತ್ತೆ. ಅದಾದಮೇಲೆ ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ನಾವು ಬಂದಿದ್ದು ಇಲ್ಲಿ ದೇವಸ್ಥಾನದ ಎದುರುಗಡೆ ಒಂದು ಪಾರ್ಕ್ ಇದೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ಅಂದರೆ ಉದ್ಯಾನವನದ ಥರ ಗ್ರೀನಾಗಿ ತುಂಬ ಎಲ್ಲ ಚೆನ್ನಾಗಿಟ್ಟಿದ್ದಾರೆ. ಹಾಗಾಗಿ ನೋಡಿ, ಇದು ಪಾರ್ಕು ತುಂಬಾ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಪಾರ್ಕಲ್ಲಿ ಏನೇನಿದೆ ಅಂತ ನೋಡೋಣ. ನೋಡಿದ್ರಲ್ವ ಫ್ರೆಂಡ್ಸ್, ಪಾರ್ಕೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೀವು ಒಂದ್ಸಲ ವಿಸಿಟ್ ಕೊಡಿ ಪಾರ್ಕಿಗೆ. ನೆಕ್ಸ್ಟ್ ನಾವು ಗೋವಿಂದರಾಜಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ, ಮತ್ತು ನಾನು ನಿಮಗೆ ಅಲ್ಲಿ ಸಿಗ್ತೀನಿ. ಫ್ರೆಂಡ್ಸ್, ನಾವು ನೆಕ್ಸ್ಟ್ ಬಂದಿದ್ದೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನದ ಹತ್ರ. ಇದು ತಿರುಪತಿಯಲ್ಲೇ ಇದೆ. ರೈಲ್ವೆ ಸ್ಟೇಷನ್ಗೂ ಹತ್ರ, ಬಸ್ ಸ್ಟ್ಯಾಂಡ್ಗೂ ನಿಯರ್ ಆಗಿದೆ. ಆರಾಮಾಗಿ ಬಂದು ಎಲ್ಲ ಹೋಗ್ಬೋದು. ಟ್ರೈನಿಗೆ ಬರೋರೆಲ್ಲ ಆಲ್ಮೋಸ್ಟ್ ಬಂದು ಹೋಗ್ತಾರೆ. ಇಲ್ಲಿ ಲಗೇಜ್ ಕೌಂಟ್ರ್ ಮತ್ತು ಫೋನ್ ಕೌಂಟ್ರನ್ನ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ದರ್ಶನಕ್ಕೆ ಹೋಗೋದಾದರೆ ನಮ್ಮ ಬ್ಯಾಗು ನಮ್ಮ ಜವಾಬ್ದಾರಿಯಲ್ಲಿ ಇಲ್ಲೇ ಇಟ್ಕೊಂಡು ಯಾರಾದರೂ ಇಬ್ಬರು ಹೋಗಿ ದರ್ಶನ ಮಾಡ್ಕೊಬರ್ಬೋದು. ನಾವು ಕೂಡ ಹಂಗೆ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಗೋಪುರ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಮೊದಲು ಅದೇನು ಮುಚ್ಚಿದೆಲ್ಲ ಕೌಂಟ್ರ್ ಅದೆಲ್ಲ ಓಪನ್ ಇರ್ತಿತ್ತು. ಇವಾಗ ಅದೆಲ್ಲ ಕ್ಲೋಸ್ ಆಗಿದೆ. ಹಾಗಾಗಿ ಇಲ್ಲಿ ಇದೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನ, ಈ ಥರ ಇದೆ.
ನೋಡಿ ಫ್ರೆಂಡ್ಸ್, ಇಲ್ಲಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲೇನೂ ಇಲ್ಲ ಅಂದರೂ ಸೀರಿಯಲ್ ಸೆಟ್ ಲೈಟಿಂಗ್ ಮಾತ್ರ ಚೆನ್ನಾಗಿ ಇಟ್ಟಿರ್ತಾರೆ. ಮತ್ತು ಇಲ್ಲೂ ಕೂಡ ತುಂಬ ಅಂಗಡಿಗಳಿದೆ. ಏನಾದ್ರು ಶಾಪಿಂಗ್ ಮಾಡೋಂಗಿದ್ರೆ ಇಲ್ಲೂ ಕೂಡ ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಇಲ್ಲಿರೋದೇ ದೊಡ್ಡ ಗೋಪುರ, ತುಂಬಾ ಚೆನ್ನಾಗಿದೆ. ಇದು ರೋಡಿಗೂ ರೈಲ್ವೆ ಸ್ಟೇಷನ್ಸ್ಗೆಲ್ಲ ಕಾಣುತ್ತೆ ಗೋಪುರ. ನಾವು ಇಲ್ಲಿ ಕೂಡ ಎಲ್ಲ ಶಾಪಿಂಗ್ ಏನಾದ್ರು ತೊಗೊಳ್ಳೋದಿತ್ತು ಅದೆಲ್ಲ ತೊಗೊಂಡು ಶಾಪಿಂಗ್ ಮಾಡಿಕೊಂಡು ನಾವು ನೆಕ್ಸ್ಟು ನಮ್ಮ ದೇವಸ್ಥಾನದ ಯಾತ್ರೆಗಳನ್ನೆಲ್ಲ ಮುಗಿಸಿ ನಾವು ರೈಲ್ವೆ ಸ್ಟೇಷನ್ ಹತ್ರ ಹೊರಟ್ವಿ.